ಸಮಯದಲ್ಲಿ ಕೇಸು ಮುಗಿಸಿಕೊಂಡು ನ್ಯಾಯಾಲಯಗಳ ಸಂಕೀರ್ಣದ ಮುಂದೆ ಕಾಂಪೌಂಡ್ ಪಕ್ಕದಲ್ಲಿ ನಿಂತಿದ್ದಾಗ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಆಕೆಯ ಬಳಿ ಕುಶಲೋಪಹಾರಿ ವಿಚಾರಿಸಿಕೊಳ್ಳುತ್ತಾ ತಾವು ಸಮಾಜ ಸೇವಕರು, ಕೆಲಸ ಇಲ್ಲದೆ ಇರುವ ಜನರಿಗೆ ಕೆಲಸ ಕೊಡಿಸಿ ಸಹಾಯ ಮಾಡುತ್ತೇವೆ ಎಂದು ಹೇಳಿ ಆಕೆಯನ್ನ ನಂಬಿಸಿ ಆಕೆಗೆ ಬೆಂಗಳೂರಿನ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ದ ಅಪರಿಚಿತರಾದ ವೆಂಕಟರಮಣಮ್ಮ, ಲಕ್ಷ್ಮೀ ನರಸಮ್ಮ ಮತ್ತು ಶಾರದಾ ಎನ್ನುವವರು ಆಕೆಯನ್ನ ಯಲಹಂಕ ರೈಲ್ವೆ ಸ್ಟೇಷನ್ ಬಳಿ ಇರುವ ಲಾಡ್ಜ್ಗೆ ಕರೆದುಕೊಂಡು ಹೋಗಿದ್ದಾರೆ. ಒಂದು ದಿನ ಅಲ್ಲಿಯೇ ತಂಗಿದ್ದರು. ಆಗ ಅನುಮಾನ ಬಂದ ಅಮಾಯಕ ಮಹಿಳೆ, ಅಯ್ಯೋ ನಾನು ಯಾರಿಗೂ ಹೇಳದೆ ಬಂದಿದ್ದೇನೆ, ನಮ್ಮ ತಾಯಿಗೂ ತಿಳಿಸಿಲ್ಲ, ನನಗೆ ಭಯ ಆಗ್ತಿದೆ ಎಂದು ಗಾಬರಿಗೊಂಡ್ರು. ನಿಮ್ಮ ತಾಯಿಗೆ ನಾನೇ ತಿಳಿಸುತ್ತೇನೆ, ಯಾವುದೇ ಭಯ ಪಡದೆ ನನ್ನ ಜೊತೆ ಇರು ಎಂದು ಸಮಜಾಯಿಸಿ ಹೇಳಿ ಮಾರನೇ ದಿನ ಮತ್ತೊಂದು ಕಡೆ ಕರೆದೊಯ್ದು ಗುರುತು ಪರಿಚಯವಿಲ್ಲದ ವ್ಯಕ್ತಿಯೊಬ್ಬನಿಗೆ ಪರಿಚಯ ಮಾಡಿಸಿ ಆತನಿಂದ ಈ ಕಳ್ಳಿಯರು 3 ಲಕ್ಷ ಹಣ ಪಡೆದು ಅಲ್ಲಿಂದ ಪರಾರಿಯಾಗಿದ್ದರು ಎನ್ನಲಾಗಿದೆ. ದದುಡತಿಯೊಬ್ಬನ ಬಳಿ ಮಾತನಾಡುತ್ತಿದ್ದ ದೃಶ್ಯ ಗಮನಿಸಿದ ಆಕೆ ಮತ್ತೊಮ್ಮೆ ಇವರನ್ನು ಪ್ರಶ್ನೆ ಮಾಡುತ್ತಿದ್ದಂತೆ ಗಾಬರಿಗೊಂಡ ಕಿಲಾಡಿಗಳು, ದೆಹಲಿಯಲ್ಲಿ ನನಗೆ ಸ್ವಲ್ಪ ಕೆಲಸವಿದೆ, ಅಲ್ಲಿ ನನ್ನ ಸ್ನೇಹಿತರು ಇದ್ದಾರೆ, ಮಾತನಾಡಿಸಿಕೊಂಡು ಬರಬೇಕು, ಅಷ್ಟರೊಳಗೆ ನೀನು ಇಲ್ಲಿದ್ದು ಕೆಲಸ ಮಾಡುತ್ತಿರು ಎಂದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಆ ಕಳ್ಳಿಯರಿಂದ ಆಕೆಯನ್ನು ಖರೀದಿಸಿದ ಆರೋಪಿಗಳು ತಮ್ಮ ಉಸ್ತುವಾರಿಯಲ್ಲಿರುವ ಸದರಿ ಬಿಲ್ಡಿಂಗ್ ರೂಮ್ ನಂಬರ್ 42ರಲ್ಲಿ ಆಕೆಯನ್ನು ಕೂಡಿ ಹಾಕಿ ಒಡೆದು ಬಡಿದು ಆಕೆಯ ಇಚ್ಛೆಯ ವಿರುದ್ಧವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ಬಲವಂತಪಡಿಸಿ ವೇಶ್ಯಾವಾಟಿಕೆ ಚಟುವಟಿಕೆಗೆ ತಳ್ಳಿರುತ್ತಾರೆ. ಸದರಿ ಬಿಲ್ಡಿಂಗ್ನಲ್ಲಿ ಆಕೆಯೊಂದಿಗೆ ಬೇರೆ ಬೇರೆ ಕಡೆಯಿಂದ ಬಲವಂತದಿಂದ ಕರೆದು ತಂದಿರುವ ಹುಡುಗಿಯರನ್ನ ಕೂಡಿ ಹಾಕಿ ವೇಶ್ಯಾವಟಿಕೆಗೆ ದೂಡಿ ಹಣ ಸಂಪಾದನೆ ಮಾಡುತ್ತಿದ್ದ ಲಾಡ್ಜ್ ಮೇಲೆ ಪೊಲೀಸರು ದಾಳಿ ನಡೆಸಿದ ವೇಳೆ ಚಿಕ್ಕಬಳ್ಳಾಪುರದಿಂದ ಕಿಡ್ನಾಪ್ ಆಗಿದ್ದ ಮಹಿಳೆಯ ವಿಳಾಸ ಗೊತ್ತಾಗಿ ಬೆಂಗಳೂರು ಪೊಲೀಸರು ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಗೆ ಕೇಸು ವರ್ಗಾಯಿಸಿದ್ದು, ಈ ಹಿನ್ನೆಲೆಯಲ್ಲಿ ಪ್ರಕರಣ ತನಿಖೆ ಕೈಗೊಂಡು 3 ಮಹಿಳೆಯರ ವಿರುದ್ಧ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಕಾಂತರಾಜರವರು ಆರೋಪಿಗಳಾದ ವೆಂಕಟರಮಣಮ್ಮ, ಲಕ್ಷ್ಮೀ ನರಸಮ್ಮ ಮತ್ತು ಶಾರದಮ್ಮರಿಗೆ ತಲಾ 7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದ್ದು, ಅಮಾಯಕ ಹೆಣ್ಣು ಮಗಳನ್ನು ವೇಶ್ಯಾವಾಟಿಕೆ ದಂಧೆಗೆ ದೂಡಿದ ಮಹಿಳೆಯರು ಈಗ ಕತ್ತಲು ಮನೆ ಸೇರಿದ್ದಾರೆ. ಈ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೋಕ್ಸೆ IPS ತನಿಖೆಯನ್ನು ಪೂರ್ಣಗೊಳಿಸಿ ದೋಷಾರೋಪಣಾ ಪಟ್ಟಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿದ್ರು. ಸರ್ಕಾರದ ಪರವಾಗಿ ಜಿಹಿದಾ ಬಾನು ಡಿ ಕಣ್ಣೋಳಿ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.